ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ವಿದ್ಯಾರ್ಥಿಗಳೇ, ಜಗತ್ತಿನ ಇತಿಹಾಸವನ್ನು ನಾವು ನೋಡ್ತಾ ಬಂದರೆ ಅಥವಾ ಮಾನವ ಈ ಭೂಮಿ ಮೇಲೆ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದಲೂ ಸಹ ಒಂದಲ್ಲ ಒಂದು ಬಗೆಯ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಮಾನವ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ಒಂದಲ್ಲ ಒಂದು ತೊಂದರೆಗಳು, ಸಮಸ್ಯೆಗಳು ಒಂದಲ್ಲ ಒಂದು ಪ್ರದೇಶದಲ್ಲಿ ಅಥವಾ ಒಂದಲ್ಲ ಒಂದು ದೇಶದಲ್ಲಿ ಆತನ ಬಳಿ ಬಂದಿರುವಂಥದ್ದು, ಹಾಗೆ ಆ ಸಮಸ್ಯೆಗಳನ್ನು ಪರಿಹರಿಸಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಮಕ್ಕಳೇ, ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ ಅನ್ನೋಂಥದ್ದನ್ನು ಮಾತ್ರ ನಾವು ಎಲ್ಲರೂ ಒಪ್ಪಲೇಬೇಕಾಗ್ತದೆ. ಒಪ್ತಿರೇ ತಾನೇ? ಹೌದು. ಸಮಸ್ಯೆಗಳು ಬಂದು ಅಂದ ತಕ್ಷಣ ನಾವು ಕೈಕಟ್ಟಿ ಕೂರ್ಲಿಕ್ಕೆ ಆಗೋದಿಲ್ಲ. ನಾನಾ ಸಮಸ್ಯೆಗಳು ಬಂದಾಗ ಅವುಗಳಿಗೆ ಪರಿಹಾರ ಏನು ಎಂಬುದನ್ನು ಸಹ ನಾವು ಕಂಡುಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರಗಳು ಹಾಗೆ ಜನರೂ ಸಹ ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ಆ ಸಮಸ್ಯೆಗಳನ್ನು ಬರದಂತೆ ಹಾಗೆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಲು ಸಾಧ್ಯ ಅಂತ ನಾವು ಹೇಳ್ಬೋದು. ನೋಡಿ, ಈಗ ಜಗತ್ತೇ ತಲ್ಲಣಗೊಂಡಿರುವಂತಹ ಒಂದು ಬೃಹತ್ತಾದ ಸಮಸ್ಯೆ ನಮ್ಮೆಲ್ಲರ ಕಣ್ಣೆದುರಿಗೆ ಇರ್ತಾ ಇದೆ. ಇದೇ ಕೊರೋನಾ ಸಮಸ್ಯೆ. ನೋಡಿ, ಕೊರೋನಾ ಸಮಸ್ಯೆ ಅದೊಂದು ಆರೋಗ್ಯದ ಸಮಸ್ಯೆ ಆದರೂ ಸಹ ಆರ್ಥಿಕವಾಗಿಯೂ ಕೂಡ ತುಂಬ ನಷ್ಟವನ್ನು ಅದು ಉಂಟು ಮಾಡಿದೆ. ಹಾಗಾಗಿ ಒಂದು ಸಮಸ್ಯೆ ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ಸಮಸ್ಯೆ ಮಾಡ್ತದೆ ಅಥವಾ ತೊಂದರೆ ಕೊಡ್ತದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಬದಲಾಗಿ ನಾನಾ ಕ್ಷೇತ್ರಗಳ ಮೇಲೂ ಕೂಡ ಅದು ಕೆಟ್ಟ ಅಥವಾ ಗಂಭೀರ ಪರಿಣಾಮಗಳನ್ನು ಬೀರ್ಬೋದು. ಹಾಗಾಗಿ ಸಮಸ್ಯೆಗಳನ್ನು ಆದಷ್ಟು ಬರದಂತೆ ತಡೆಗಟ್ಟುವಂಥದ್ದು ಭಾಳ ಉತ್ತಮ ಪ್ರಯತ್ನ. ಬಂದ ಮೇಲೂ ಸಹ ಅವುಗಳನ್ನು ತಡೆಗಟ್ಟಬೇಕಾಗಿರುವಂಥದ್ದು ಅತಿ ಅಗತ್ಯವಾಗಿರುತ್ತದೆ, ಅತಿ ಜರೂರಾದಂತಹ ಒಂದು ಕಾರ್ಯ ಅಂತ ನಾವು ಹೇಳ್ಬೋದು. ಸೊ ಹೀಗೆ ನಾವು ಇಂದಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರದ 1ನೇ ಅಧ್ಯಾಯದಲ್ಲಿ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಎಂಬ ಅಧ್ಯಾಯವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗ ನಾವು ರಾಜ್ಯಶಾಸ್ತ್ರದ 4ನೇ ಅಧ್ಯಾಯ, ಅದು ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ. ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಅನ್ನೋಂಥದ್ದು ಪಾಠವನ್ನು ನಾವು ವಿವರವಾಗಿ ತಿಳ್ಕೊಳ್ಬೇಕಾಗ್ತದೆ. ಮಕ್ಕಳೇ, ನಿಮಗೆಲ್ಲ ಒಂದು ಪ್ರಶ್ನೆ ಏನು ಅಂದರೆ, ಇಲ್ಲಿವರೆಗೂ ಜಾಗತಿಕ ಮಹಾಯುದ್ಧಗಳು, ವರ್ಲ್ಡ್ ವಾರ್ಸ್ ಅಂತ ಹೇಳ್ತೀವಿ ನಾವು, ಇಲ್ಲಿವರೆಗೂ ಎಷ್ಟು ಮಹಾಯುದ್ಧಗಳು ನಡೆದಿವೆ? ಹೇಳೋಣ, 2. ಹೌದು, 2 ಮಹಾಯುದ್ಧಗಳು ಇಲ್ಲಿವರೆಗೂ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನೋಡಿ ಮಕ್ಕಳೇ, ಮೊದಲನೇ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆಯಿತು. ಇದು ಮೊದಲನೇ ಮಹಾಯುದ್ಧ. ಇನ್ನು ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ನಡೆಯಿತು. ಈ 2 ಮಹಾಯುದ್ಧಗಳು ಈ ಮಾನವ ಕುಲಕ್ಕೆ ನೀಡಿರ್ತಕ್ಕಂತಹ ಒಂದು ಭೀಕರ ಪರಿಣಾಮಗಳಿದೆಯಲ್ಲ, ಅದು ಭಾಳಷ್ಟು ಊಹಿಸಿಕೊಳ್ಳಲು ಕೂಡ ಅಸಾಧ್ಯವಾದಂಥದ್ದು. ಏಕೆಂದರೆ ಈ ಮಹಾಯುದ್ಧಗಳು ಬರೀ ಮಾನವನ ಸಾವಿಗೆ ಕಾರಣವಾದುದಲ್ಲ, ಬದಲಾಗಿ ಇಡೀ ಆತನ ಜೀವನದಲ್ಲಿ, ಅಂದರೆ ಜೀವನದ ನಾನಾ ಕ್ಷೇತ್ರಗಳಲ್ಲೂ ಕೂಡ ಗಂಭೀರ ಪರಿಣಾಮಗಳನ್ನು ಅದು ಬೀರಿತು. ಗಂಭೀರ ಪರಿಣಾಮಗಳನ್ನು ಅದು ಬೀರಿತು. ಸೊ ಇಲ್ಲಿ 2 ಮಹಾಯುದ್ಧಗಳು ನಡೆದ ನಂತರ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ನಾಯಕರು ಒಂದು ಯೋಚನೆ ಮಾಡ್ತಾರೆ. ಏನು ಅಂದರೆ, ಇನ್ಮೇಲೆ ಈ ತರಹದ ಭೀಕರ ಮಹಾಯುದ್ಧಗಳು ನಡೀಬಾರ್ದು ಜಗತ್ತಿನಲ್ಲಿ.
ಹಾಗೆಯೇ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಉದ್ಭವ ಆಗಬಾರ್ದು. ಒಂದು ವೇಳೆ ಸಮಸ್ಯೆ ಉದ್ಭವ ಆದರೂ ಸಹ ಅವುಗಳನ್ನು ಪರಿಹರಿಸಬೇಕಾಗ್ತದೆ. ಆ ಪರಿಹರಿಸಲಿಕ್ಕೋಸ್ಕರ ಆದರೂ ಸಹ ನಾವು ಒಂದು ದೊಡ್ಡ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾಗ್ತದೆ ಅನ್ನೋಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಸೊ ಹಾಗಾಗಿ 1945 ಅಕ್ಟೋಬರ್ 24ರಂದು 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ನೋಡಿ, ವಿಶ್ವಸಂಸ್ಥೆ ಸ್ಥಾಪನೆಯ ಮೂಲ ಉದ್ದೇಶ ಏನಾಗಿತ್ತಂದರೆ ಯುದ್ಧಗಳನ್ನು ತಡೆಗಟ್ಟುವುದಾಗಿತ್ತು. ಜೊತೆಗೇ ಜಗತ್ತಿನ ಯಾವುದೇ ದೇಶಗಳಲ್ಲಿ ಯಾವುದೇ ರೀತಿಯ ಮಾನವ ಕುಲಕ್ಕೆ ತೊಂದರೆ ಕೊಡುವಂಥ ಸಮಸ್ಯೆಗಳು ಉದ್ಭವಿಸಿದರೆ ಅವುಗಳನ್ನೂ ಪರಿಹರಿಸಿ ಒಟ್ಟಿನಲ್ಲಿ ಜಗತ್ತು ಶಾಂತಿಯಿಂದ ನೆಲೆಸುವಂತೆ ಮಾಡುವಂತಹ ನಾನಾ ಉದ್ದೇಶಗಳನ್ನು ಈ ವಿಶ್ವಸಂಸ್ಥೆ ಹೊಂದಿತ್ತು. ಹಾಗಾದರೆ ವಿಶ್ವಸಂಸ್ಥೆ ಸ್ಥಾಪನೆ ಆದ ಮೇಲೆ ಸಮಸ್ಯೆಗಳೇ ಉದ್ಭವಿಸ್ತಿಲ್ವಾ ಈ ಜಗತ್ತಿನಲ್ಲಿ? ಇದ್ದತೆ ಹೌದು, ನಾನಾ ಸಮಸ್ಯೆಗಳು ಈಗಲೂ ಸಹ ಜೀವಂತವಾಗಿದೆ. ಈಗಲೂ ಸಹ ನಮ್ಮ ಸುತ್ತಮುತ್ತ ಸಮಸ್ಯೆಗಳು ಇವೆ. ಆ ಸಮಸ್ಯೆಗಳು ಯಾವ್ಯಾವು ಎಂಬುದನ್ನೇ ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೇವೆ. ಯಾವ್ಯಾವ ಆ ಸಮಸ್ಯೆಗಳು ನೋಡಲ್ಲಿ, ಮಾನವ ಹಕ್ಕುಗಳ ನಿರಾಕರಣೆ ಅನ್ನುವಂಥದ್ದಿದೆ. ಮಾನವ ಹಕ್ಕುಗಳ ನಿರಾಕರಣೆ, ಹಾಗೆ ಶಸ್ತ್ರಾಸ್ತ್ರಗಳ ಪೈಪೋಟಿ. ಹಾಗಂದ್ರೆ ಏನಂತ ನಾನು ಮುಂದೆ ಇದ್ರ ಬಗ್ಗೆ ವಿವರವಾಗಿ ಹೇಳ್ತೇನೆ. ಹಾಗೆ ಮೂರನೇ ಸಮಸ್ಯೆ ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ, ಹಾಗೆ ಭಯೋತ್ಪಾದಕತೆ. ಹಾಗೆ ಹಲವಾರು ಸಮಸ್ಯೆಗಳು ಈ ಜಗತ್ತಿನಲ್ಲಿ ಈಗಲೂ ಸಹ ಜೀವಂತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಈ ಅಧ್ಯಾಯದಲ್ಲಿ ನಾವು 3 ಸಮಸ್ಯೆಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಇದ್ದೇವೆ. ಆ ಸಮಸ್ಯೆಗಳು ಯಾವ್ಯಾವೆಂಬುದನ್ನು ನಾವು ಈಗ ತಿಳ್ಕೊಳ್ಳೋಣ. ಮಕ್ಕಳೇ, ನೀವು ಸಾಮಾನ್ಯವಾಗಿ ಪಬ್ಲಿಕ್ ಪರೀಕ್ಷೆಯನ್ನು SSLCಯಲ್ಲಿ ನೀವು ಎದುರಿಸ್ತಾ ಇದ್ದೀರಿ. ಅಲ್ಲಿ 2 ಅಂಕದ ಪ್ರಶ್ನೆ ಈ ಪಾಠದಿಂದ ಬರೋ ಸಾಧ್ಯತೆ ಇದೆ. 2 ಅಥವಾ 1 ಅಂಕದ್ದು. ಸೊ 2 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ನಾನು ಈಗ ಹೇಳಿರುವಂತಹ ಅಂಶದ ಮೇಲೇ ಕೇಳ್ತಾರೆ. ಅದು ಯಾವುದು ಅಂತಂದರೆ, 2ನೇ ಜಾಗತಿಕ ಮಹಾಯುದ್ಧದ ನಂತರ ಜಗತ್ತು ಎದುರಿಸಿದ ಸಮಸ್ಯೆಗಳು ಯಾವುವು? ಮಕ್ಕಳೇ, ನಾನು ಆಗಲೇ ಹೇಳಿದೆ ಯಾವ್ಯಾವ ಸಮಸ್ಯೆಗಳು. ಪರವಾಗಿಲ್ಲ, ಒಬ್ಬೊಬ್ಬರಾದರೂ ಒಂದೊಂದಾದರೂ ಹೇಳಿ. ಹೌದು, ವೆರಿ ಗುಡ್. ಮಾನವ ಹಕ್ಕುಗಳ ನಿರಾಕರಣೆ, ಇನ್ನೊಂದು ಆರ್ಥಿಕ ಅಸಮಾನತೆ. ತೊಂದರೆ ಇಲ್ಲ, ಹಿಂದೆ ಮುಂದೆ ಆದರೂ ಚಿಂತಿಲ್ಲ, ಸಮಸ್ಯೆಗಳು ಹೇಳಿ. ವರ್ಣಭೇದ ನೀತಿ, ವೆರಿ ಗುಡ್. ಶಸ್ತ್ರಾಸ್ತ್ರಗಳ ಪೈಪೋಟಿ. ಅನದರ್ ಒನ್, ಪ್ರಯತ್ನ ಮಾಡಿ. ಭಯೋತ್ಪಾದಕತೆ, ವೆರಿ ಗುಡ್, ಭಯೋತ್ಪಾದಕತೆ. ಸೊ ಈ 5 ಸಮಸ್ಯೆಗಳನ್ನು ನೀವು ಹೇಳಿದ್ದೇ ಆದರೆ, ಪರೀಕ್ಷೆಯಲ್ಲಿ ಬರೆದಿದ್ದೇ ಆದರೆ ನಿಮಗೆ 2 ಅಂಕಗಳು ಸಿಗ್ತದೆ ಮಕ್ಕಳೇ. ಓಕೆನಾ? ಸೊ ನಾವೀಗ ಮುಂದಿನ ವಿಷಯಕ್ಕೆ ಹೋಗೋದಾದರೆ, ಈ ಪಾಠದ ಹೆಡ್ಲೈನ್ ಹೇಳ್ತದೆ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ. ಅಂದರೆ ಜಗತ್ತಿನ ಎಲ್ಲ ದೇಶಗಳೆಲ್ಲ ಸಮಸ್ಯೆಗಳಿರಬೇಕಂತಲ್ಲ, ಕೆಲವು ದೇಶಗಳಲ್ಲಿ ಕೆಲವು ಸಮಸ್ಯೆಗಳಿರ್ತದೆ. ಹಾಗಾಗಿ ಅದನ್ನು ನಾವು ಜಾಗತಿಕ ಸಮಸ್ಯೆಗಳಂತ ಹೇಳ್ತೀವಿ. ಆ ಜಾಗತಿಕ ಸಮಸ್ಯೆಗಳಿಗೆ ಭಾರತ ಹೇಗೆ ಪ್ರತಿಕ್ರಿಯಿಸ್ತದೆ, ಅಥವಾ ಆ ಸಮಸ್ಯೆಗಳ ಬಗ್ಗೆ ಭಾರತದ ನಿಲುವೇನು, ಅಥವಾ ಭಾರತದ ಧೋರಣೆ ಹೇಗಿದೆ ಅನ್ನೋಂಥದ್ದು. ಭಾರತದ ಧೋರಣೆ ಹೇಗಿದೆ ಎಂಬುದನ್ನೇ ನಾವು ಭಾರತದ ಪಾತ್ರ ಅಂತ ಹೇಳ್ತೀವಿ. ಭಾರತದ ಪಾತ್ರ
ನೋಡಿ, ಭಾರತ ವಸುದೈವ ಕುಟುಂಬಕಂ ಅಂದರೆ ವಿಶ್ವವೇ ಒಂದು ಕುಟುಂಬ ಎಂದು ಹೇಳಿದೆ. ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದ ಮೇಲೆ ತನ್ನ ಕುಟುಂಬಕ್ಕೆ ಯಾವುದೇ ರೀತಿಯ ಸಮಸ್ಯೆ ತೊಂದರೆ ಉಂಟಾದರೆ ಭಾರತ ಸುಮ್ಮನಿರ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ವಲ್ಲ. ಸೊ ನನಗೆ ತೊಂದರೆ ಆಗ್ತದೆ ಅಂತ ನಾನು ಸುಮ್ಮನಿರ್ತೀನಾ? ಇಲ್ಲ. ನಿಮಗೇನಾದ್ರು ತೊಂದರೆ ಆಗ್ತದೆ ಅಂತ ನೀವು ಸುಮ್ಮನಿರ್ತೀರಾ? ಇಲ್ಲ. ಅದನ್ನು ಪ್ರತಿರೋಧಿಸ್ತೀರಿ ಅಥವಾ ಅದು ಬೇಡ ಅಂತ ಹೇಳ್ತೀರಿ ಅಥವಾ ಖಂಡಿಸ್ತೀರಿ, ಹೌದು ತಾನೆ? ಸೊ ಹಾಗೆ ಭಾರತವು ಕೂಡ ಈ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಯಾವುದೇ ದೇಶಗಳಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಅದಕ್ಕೆ ಪೂರಕವಾಗಿ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ ಎಂಬುದನ್ನೇ ನಾವು ಈ ಪಾಠದಲ್ಲಿ ವಿವರವಾಗಿ ತಿಳಿದುಕೊಳ್ತೇವೆ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ಲ? ಎಸ್. ನೋಡಿ, ಆಯಾ ಸಮಸ್ಯೆಗಳು ಯಾವ್ಯಾವು ಎಂಬುದನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾನವ ಹಕ್ಕುಗಳ ನಿರಾಕರಣೆ. ಮಾನವ ಹಕ್ಕುಗಳ ನಿರಾಕರಣೆ. ಮಾನವ ಹಕ್ಕುಗಳ ನಿರಾಕರಣೆ ಅನ್ನುವಂಥದ್ದು ಕೂಡ ಜಾಗತಿಕ ಸಮಸ್ಯೆಗಳಲ್ಲಿ ಒಂದು. ಹಾಗಂದ್ರೆ ಏನು ಎಂದು ತಿಳ್ಕೊಳ್ಳೋಕ್ಕೂ ಮುಂಚೆ ನೋಡಿ, ಹಕ್ಕುಗಳೆಂದರೆ ಏನು ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋದಾದರೆ, ನನಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ, ನನಗೆ ಜೀವಿಸುವ ಸ್ವಾತಂತ್ರ್ಯ ಇದೆ, ನಾನು ಯಾವುದೇ ಉದ್ಯೋಗ ಮಾಡುವ ಸ್ವಾತಂತ್ರ್ಯವನ್ನು ಈ ದೇಶದಲ್ಲಿ ಹೊಂದಿದ್ದೇನೆ ಎಂಬ ಮಾತುಗಳನ್ನು ನಾವು ನೀವು ಕೇಳಿರ್ತೀವಿ, ಹೌದು ತಾನೆ? ಹೌದಾ ಚಂದ್ರು? ಎಸ್. ಅಂದರೆ ಹಕ್ಕುಗಳು ಅಂದರೆ ನಾವು ಸಿಂಪಲಾಗಿ ಹೇಳೋದಾದರೆ ಸ್ವಾತಂತ್ರ್ಯ ಅಂತಲೂ ಅನ್ಬೋದು, ಅಥವಾ ಯಾವುದೇ ನಿರ್ಬಂಧವಿರದ ಸ್ವಾತಂತ್ರ್ಯ ಅಂತ ನಾವು ಹೇಳ್ಬೋದು. ಯಾವುದೇ ನಿರ್ಬಂಧ ಅಥವಾ ಷರತ್ತು ಅಥವಾ ಕಂಡೀಷನ್ ಇಲ್ಲಿರುವಂತಹ ಒಂದು ಸ್ವಾತಂತ್ರ್ಯ, ಅವುಗಳನ್ನೇ ನಾವು ಹಕ್ಕುಗಳು ಅಂತ ನಾವು ಹೇಳ್ಬೋದು. ನೋಡಿ, ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಅಥವಾ ಹಲವಾರು ರೀತಿಯ ನಿರ್ಬಂಧಗಳನ್ನು ನೀವು ಹಾಕ್ಲಿಕ್ಕೆ ಹೋದರೆ ಆ ವ್ಯಕ್ತಿ ಮುಕ್ತವಾಗಿ ಬೆಳೆಯೋದಿಲ್ಲ, ಹಾಗೆ ಅವನ ಸರ್ವತೋಮುಖ ಬೆಳವಣಿಗೆ ಸಾಧ್ಯವಿಲ್ಲ ಎಂಬ ಮಾತಿದೆ. ಜಗತ್ತಿನ ನಾನಾ ಪ್ರಸಿದ್ಧ ತತ್ವಜ್ಞಾನಿಗಳು ಕೂಡ ಇದನ್ನು ಒತ್ತಿ ಹೇಳ್ತಾರೆ. ಹಕ್ಕುಗಳು ಮಾನವನಿಗೆ ಬೇಕು, ಹಕ್ಕುಗಳು ಮಾನವನಿಗೆ ಬೇಕು. ಎಲ್ಲ ಕಾಲದಲ್ಲೂ ಕೂಡ ಮಾನವರಿಗೆ ಈ ಮಾನವನ ಹಕ್ಕುಗಳು ಬೇಕು ಅಂತ ತತ್ವಜ್ಞಾನಿಗಳು ಒಕ್ಕೊರಲಿನಿಂದ ಹೇಳಿರ್ತಕ್ಕಂಥ ಒಂದು ದಾಖಲೆಗಳು ನಮ್ಮ ಇತಿಹಾಸದಲ್ಲಿವೆ. ಅರ್ಥ ಆಯ್ತಾ ಮಕ್ಕಳೇ? ಅಂದರೆ ನಾವು ನಿರ್ಬಂಧಗಳನ್ನು ಹಾಕಿದಷ್ಟು ನಮ್ಮ ಬೆಳವಣಿಗೆನ ನಾವೇ ಕುಂಠಿತಗೊಳಿಸಿದ ಹಾಗೆ. ನಮಗೆ ಹೆಚ್ಚು ಅವಕಾಶ ಸ್ವಾತಂತ್ರ್ಯಗಳನ್ನು ನೀಡಿದ ಹಾಗೆ ನಾವು ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ, ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ಹಕ್ಕುಗಳು ನಮಗೆ ಸಹಾಯಕ ಆಗ್ತವೆ. ಇದೇನು ಶಿಕ್ಷಕರ ಹಕ್ಕುಗಳು ಬೇಕು ಅಂತ ಹೇಳ್ತಾ ಇದ್ದಾರೆ, ಹಕ್ಕುಗಳು ಭಾಳಷ್ಟು ಉಪಯೋಗಕಾರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾನವ ಹಕ್ಕುಗಳ ನಿರಾಕರಣೆ ಅಂತ ಇದ್ದಾರಲ್ಲ, ಏನು ಅಂತಂದರೆ, ಎಸ್, ಇಂತಹ ಮಾನವನಿಗೆ ಅತಿ ಉಪಯುಕ್ತವಾಗುವಂತಹ ಮಾನವ ಹಕ್ಕುಗಳನ್ನೇ ನಿರಾಕರಿಸಿರುವಂತಹ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ದೇಶಗಳಲ್ಲಿ ಕಂಡುಬರ್ತದೆ. ಮಾನವ ಹಕ್ಕುಗಳನ್ನು ಮಾನವರಿಗೆ ನೀಡದೇ ಇರುವಂಥದ್ದು, ನಿರಾಕರಿಸುವಂತಹ ಉದಾಹರಣೆಗಳು, ನಿದರ್ಶನಗಳು ಸಾಕಷ್ಟು ಇವೆ. ಅಂದರೆ ಮಾನವರಿಗೆ ನೀಡಲಿಕ್ಕೆ ಕೆಲವು ಆಡಳಿತಗಾರರು ಅಥವಾ ಆಳ್ವಿಕೆ ಮಾಡುವಂತಹ ಪ್ರಭುಗಳು ಅಲ್ಲಿನ ಪ್ರಜೆಗಳಿಗೆ ಮುಕ್ತವಾಗಿ ಸಂಪೂರ್ಣವಾದ ಹಕ್ಕುಗಳನ್ನು ನೀಡಿಲ್ಲ. ಹಾಗೆ ಈ ಹಕ್ಕುಗಳನ್ನು ನೀಡದೇ ಇರಲಿಕ್ಕೂ ಕೂಡ ಹಲವಾರು ಕಾರಣಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಏನು ಆ ಕಾರಣಗಳು? ಯಾವ ಕಾರಣಗಳನ್ನು ಹೇಳಿ ಮಾನವರಿಗೆ ಹಕ್ಕುಗಳನ್ನು ನಿರಾಕರಿಸಲಾಯಿತು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನೋಡಲ್ಲಿ ಧರ್ಮ, ಹಾಗೆ ಲಿಂಗ, ಹಾಗೆ ವರ್ಣ, ಹಾಗೆ ಇನ್ನೂ ಹಲವಾರು ಉದಾಹರಣೆಗಳು ಹೇಳ್ಬೋದು ನಾವು. ಜಾತಿ, ರಾಷ್ಟ್ರೀಯತೆ,
ಏನು ಮಕ್ಕಳು ಇವೆಲ್ಲ? ಮಾನವ ಹಕ್ಕುಗಳು ನೀಡದೇ ಇರಲಿಕ್ಕೆ ಕಾರಣಗಳು. ಮಾನವ ಹಕ್ಕುಗಳನ್ನು ನೀಡಲಿಲ್ವಲ್ಲ, ಮಾನವ ಹಕ್ಕುಗಳನ್ನು ನಿರಾಕರಿಸಿದ್ರಲ್ಲ, ಅದಕ್ಕೆ ಈ ರೀತಿಯ ಕಾರಣಗಳನ್ನು ಅಥವಾ ನೆಪಗಳನ್ನು ಅಲ್ಲಿನ ಜನರಿಗೆ ಹೇಳಿ ಅಲ್ಲಿನ ಆಡಳಿತಗಾರರು ಕೆಲವರಿಗೆ ಕೆಲವು ಹಕ್ಕುಗಳನ್ನು ನಿರಾಕರಿಸಿರತಕ್ಕಂತಹ ಒಂದು ಉದಾಹರಣೆಗಳು. ಸರಿ, ಹಾಗಂದ್ರೆ ಏನು ಅಂದ್ರೆ ನೋಡೋಣ. ಮೊದಲನೇದಾಗಿ ಧರ್ಮ. ನೋಡಿ, ನಾನಾ ದೇಶಗಳಲ್ಲಿ ಸಾಮಾನ್ಯವಾಗಿ ನಾನಾ ಧರ್ಮಗಳಿರ್ತದೆ. ಅಲ್ಲಿ ಕೆಲವು ಧರ್ಮದವರಿಗೆ ಕೆಲವು ಹಕ್ಕುಗಳು, ಇನ್ನು ಕೆಲವು ಧರ್ಮದವರಿಗೆ ಕಡಿಮೆ ಹಕ್ಕುಗಳು, ಅಥವಾ ಇನ್ನೂ ಕೆಲವು ಧರ್ಮದವರಿಗೆ ತುಂಬ ಹೆಚ್ಚಿನ ಹಕ್ಕುಗಳನ್ನು ನೀಡಿರುವಂಥದ್ದು. ಅಂದರೆ ಧರ್ಮದ ಆಧಾರದಲ್ಲೂ ಕೂಡ ಹಕ್ಕುಗಳನ್ನು ನೀಡುವಿಕೆಯಲ್ಲಿ ತಾರತಮ್ಯವನ್ನು ಮಾಡಲಾಗಿರ್ತಕ್ಕಂಥದ್ದು. ಸರಿನಾ? ಓಕೆ. ಹಾಗೆ ಲಿಂಗ ನೋಡಿ, ಗಂಡು ಹೆಣ್ಣು ಅನ್ನೋಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಥವಾ ಅತ್ಯಂತ ಹಿಂದುಳಿದ ದೇಶಗಳಲ್ಲಿ ಈ ರೀತಿ, ಅಂದರೆ ಹೆಣ್ಣಿಗೆ ತುಂಬ ಕಡಿಮೆ ಹಕ್ಕುಗಳನ್ನು ನೀಡಿರುವಂಥದ್ದು, ಗಂಡಿಗೆ ಹೆಚ್ಚಿನ ಹಕ್ಕುಗಳನ್ನು ಅನುಭವಿಸ್ಲಿಕ್ಕೆ ನೀಡಿರುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿಯ ತಾರತಮ್ಯ ಕೂಡ ಈ ವಿಷಯದಲ್ಲಿ ಹಲವಾರು ಆಡಳಿತಗಾರರು ಮಾಡಿದ್ದಾರೆ ಮಕ್ಕಳೇ. ಓಕೆನಾ? ಸೊ ಇದನ್ನು ನಾವು ಮಾನವ ಹಕ್ಕುಗಳ ನಿರಾಕರಣೆಗೆ ಕಾರಣಗಳಲ್ಲಿ ಇದು ಒಂದು ಅಂತ ಹೇಳ್ತೀವಿ. ಹಾಗೆ ವರ್ಣ. ವರ್ಣ ಅಂದರೆ ಬಣ್ಣ. ವರ್ಣ ಅಂದರೆ ಬಣ್ಣ. ಅಂದರೆ ಬಣ್ಣದ ಆಧಾರದ ಮೇಲೆಯೂ ಕೂಡ ಕೆಲವರಿಗೆ ಕಡಿಮೆ ಹಕ್ಕುಗಳು ಅಥವಾ ಸಂಪೂರ್ಣ ಹಕ್ಕುಗಳೇ ಇಲ್ಲ ಅನ್ನೋಂಥದ್ದು, ಇನ್ನು ಕೆಲವರಿಗೆ ಹೆಚ್ಚಿನ ಹಕ್ಕುಗಳನ್ನು ನೀಡಿರುವಂಥದ್ದು. ಅದರಲ್ಲೂ ಕೂಡ ಬಿಳಿ ವರ್ಣದವರು, ಕಪ್ಪು ವರ್ಣದವರು ಅನ್ನೋಂಥ ಪದಗಳನ್ನು ನೀವು ಕೇಳಿದ್ದೀರಿ ಮಕ್ಕಳೇ. ಬಿಳಿ ವರ್ಣದವರಿಗೆ ಹೆಚ್ಚಿನ ಹಕ್ಕುಗಳು, ಕಪ್ಪು ವರ್ಣದವರಿಗೆ ಕಡಿಮೆ ಹಕ್ಕುಗಳನ್ನು ನೀಡಿರುವಂಥದ್ದು, ಅಥವಾ ಹಕ್ಕುಗಳೇ ಅಲ್ಲಿ ಅವರಿಗೆ ಸಂಪೂರ್ಣವಾಗಿ ನೀಡದೇ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಸೊ ಹೀಗೆ ಎಲ್ಲ ಸಮಸ್ಯೆಗಳು ಎಲ್ಲ ದೇಶಗಳಲ್ಲಿ ಇವೆ ಅಂತ ಅಲ್ಲ, ಆದರೆ ಕೆಲವು ದೇಶಗಳಲ್ಲಿ ಖಂಡಿತವಾಗಲೂ ಕೂಡ ಇವೆ. ಅವುಗಳನ್ನು ಈ ರೀತಿ ಹಕ್ಕುಗಳನ್ನು ನಿರಾಕರಿಸತಕ್ಕ ಉದಾಹರಣೆಗಳು ಸಾಕಷ್ಟು ನಮ್ಮ ಮುಂದೆ ಇವೆ. ಸೊ ಹೀಗೆ ಧರ್ಮ, ಲಿಂಗ, ವರ್ಣ, ಜಾತಿ, ರಾಷ್ಟ್ರೀಯತೆ ಮುಂತಾದ ಕಾರಣಗಳನ್ನು ನಾನು ಆಗ ಹೇಳಿದೆ, ನೆಪ, ಕಾರಣ ಅಥವಾ ನೆಪಗಳನ್ನು ಹೇಳಿ ಈ ಮಾನವ ಹಕ್ಕುಗಳನ್ನು ನಿರಾಕರಿಸಿರ್ತಕ್ಕಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಬಂದು ಹೋಗಿವೆ ಮಕ್ಕಳೇ. ಸರಿ, ಇತ್ತೀಚೆಗೆ ಈ ಹೋರಾಟಗಳನ್ನು ಹಾಗೆ ಸಹಿಸ್ಕೊಂಡು ಹೋಗಲಿಲ್ಲ. ಬದಲಾಗಿ ನಾನಾ ರೀತಿಯ ಪ್ರಯತ್ನಗಳನ್ನು, ಹೋರಾಟಗಳನ್ನು ಮಾಡಲಾಯಿತು. ಅಂಥ ಹೋರಾಟಗಳನ್ನು ನಾವು ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ಅಥವಾ ಬಲ ನೀಡಿದ ಹೋರಾಟಗಳು ಅಂತ ನಾವು ಹೇಳ್ತೇವೆ. ಆ ಹೋರಾಟಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ 1776 ಇತ್ತೀಚೆಗೆ ಯಾವ ದೇಶದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೀತು? ವೆರಿ ಗುಡ್, ಅಮೇರಿಕಾ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ. ಹಾಗೆ 1789 ಫ್ರಾನ್ಸಿನ ಮಹಾಕ್ರಾಂತಿ ನಡೀತು. ಫ್ರಾನ್ಸಿನ ಮಹಾಕ್ರಾಂತಿ. ಹಾಗೆ 1917 ರಷ್ಯಾ ಕ್ರಾಂತಿ ನಡೀತು. ಹಾಗೆ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಭಾರತ ಸೇರಿ ಹಲವು ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದವು. ಎಲ್ಲ ಹೋರಾಟಗಳು ಸಹ ಮಾನವ ಹಕ್ಕುಗಳಿಗೋಸ್ಕರ ನಡೆದಿರ್ತಕ್ಕಂಥ ಹೋರಾಟಗಳಾಗಿವೆ ವಿದ್ಯಾರ್ಥಿಗಳೇ. ಸರಿನಾ? ಸೊ ಎಲ್ಲ ಹೋರಾಟಗಳು ಆದಮೇಲೆ ಆ ದೇಶಗಳಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಅಂದರೆ ಮಾನವ ಹಕ್ಕುಗಳನ್ನು ಮುಕ್ತವಾಗಿ ನೀಡಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ಈ ಎಲ್ಲ ರಾಷ್ಟ್ರಗಳಲ್ಲಿ ಹೋರಾಟ ಆಯಿತು, ತೀವ್ರವಾಗಿ ಆಯಿತು, ಅದನ್ನು ಮನ್ನಗಂಡಿರ್ತಕ್ಕಂತಹ ವಿಶ್ವಸಂಸ್ಥೆ, ನಾನು ಹಾಗೆ ಹೇಳಿದೆ, ಈ ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆ ಅನ್ನುವಂಥದ್ದಿದೆ. ಸಾಮಾನ್ಯ ಸಭೆ, ಅಲ್ಲಿ 6 ಅಂಗಸಂಸ್ಥೆಗಳಿವೆ. ಅದರಲ್ಲಿ ಸಾಮಾನ್ಯ ಸಭೆ ಅಂತ ಇದೆ. ಆ ಸಾಮಾನ್ಯ ಸಭೆ ಏನು ಮಾಡಿತು ಅಂತಂದರೆ, ಇದು ಭಾಳ ಮುಖ್ಯವಾದ ಅಂಶ ಮಕ್ಕಳೇ. 1948 ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು, ಅಥವಾ ಮಾನವ ಹಕ್ಕುಗಳನ್ನು
ಅಂಗೀಕರಿಸಿತು. 1948 ಡಿಸೆಂಬರ್ 10 ಸಾಮಾನ್ಯ ಸಭೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತು. ಜೊತೆಗೆ ಆ ಎಲ್ಲ ಮಾನವ ಹಕ್ಕುಗಳು ಇಡೀ ಜಗತ್ತಿನ ಎಲ್ಲ ದೇಶಗಳು ಅಂದರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲವೂ ಕೂಡ ಪಾಲಿಸಬೇಕು ಅಂತ ನಿರ್ದೇಶನ ನೀಡಿತು. ಅಲ್ಲಿ ಹಲವಾರು ರೀತಿಯ ಹಕ್ಕುಗಳಿವೆ. ಸಾಮಾನ್ಯ ಸಭೆ ಅಂಗೀಕರಿಸತಕ್ಕಂಥ ಹಕ್ಕುಗಳು ಯಾವ ಅಂತಂದರೆ ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಜೀವಿಸುವ ಹಕ್ಕು ಮುಂತಾದ ಹಕ್ಕುಗಳು ಇವೆ. ಅರ್ಥ ಆಯ್ತಾ ಮಕ್ಕಳೇ? ಸರಿ, ನಂತರ ನಾವು ಮುಂದಿನ ವಿಷಯಕ್ಕೆ ನಾವು ಹೋಗೋದಾದರೆ, ಇದು ಜಗತ್ತಿನ ಸಮಸ್ಯೆ ಮಾನವ ಹಕ್ಕುಗಳ ನಿರಾಕರಣೆ ಅನ್ನೋಂಥದ್ದು. ಅಂಥ ಸಂದರ್ಭಗಳಲ್ಲಿ ಮಾನವ ಹಕ್ಕುಗಳ ನಿರಾಕರಣೆ ಅನ್ನೋಂಥದ್ದು ಒಂದು ಜಾಗತಿಕ ಸಮಸ್ಯೆ. ಏನೆಲ್ಲ ಘಟನೆಗಳು ನಡೆದವು, ಯಾವೆಲ್ಲ ದೇಶಗಳಲ್ಲಿ ಯಾವ ರೀತಿ ಕಾರಣಗಳನ್ನು ನೀಡಿ ಮಾನವ ಹಕ್ಕುಗಳನ್ನು ನಿರಾಕರಿಸಲಾಯಿತು ಎಂಬಂಥದ್ದನ್ನು ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈ ವಿಷಯದಲ್ಲಿ ಭಾರತದ ಪಾತ್ರ ಏನು, ಈ ವಿಷಯದಲ್ಲಿ ಭಾರತದ ಪಾತ್ರ ಏನು ಎಂಬಂಥದ್ದನ್ನು ನಾವು ನಂತರ ತಿಳ್ಕೊಳ್ಳೋಣ. ನೋಡಿ, ಮಾನವ ಹಕ್ಕುಗಳ ನಿರಾಕರಣೆ ಅನ್ನೋಂಥದ್ದು ಒಂದು ಜಾಗತಿಕ ಸಮಸ್ಯೆ ಇದೆ, ಅದೆಲ್ಲ ನಮಗೆ ಈಗಾಗಲೇ ಗೊತ್ತಾಗಿದೆ. ಈ ಸಮಸ್ಯೆಯಲ್ಲಿ ಅಥವಾ ಈ ಸಮಸ್ಯೆಗೆ ಭಾರತದ ನಿಲುವೇನು, ಭಾರತದ ಧೋರಣೆ ಏನು, ಭಾರತ ಯಾವ್ಯಾವ ಕ್ರಮಗಳನ್ನು ಕೈಗೊಂಡಿದೆ ಎಂಬಂಥದ್ದನ್ನು ನಾವು ಇಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಭಾರತ ಇಡೀ ಜಗತ್ತಿನಲ್ಲಿ ಮಾನವ ಹಕ್ಕುಗಳು ಇರಬೇಕು, ಮಾನವರಿಗೆ ಸಿಗಬೇಕು ಅಂತ ನಿರಂತರವಾಗಿ ಪ್ರತಿಪಾದಿಸ ಬಂದಿರುವಂತಹ ರಾಷ್ಟ್ರ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಇನ್ನೊಂದು ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? 6, 7 ಇರಲಿ, ನೋಡೋಣ, ನಾನು ಅದ್ರ ಬಗ್ಗೆನೂ ಕೂಡ ಸ್ಪಷ್ಟೀಕರಣ ನೀಡ್ತೇನೆ. ಎಸ್, ಸರಿಯಾದ ಉತ್ತರ 6 ಮೂಲಭೂತ ಹಕ್ಕುಗಳಿವೆ. 6 ಮೂಲಭೂತ ಹಕ್ಕುಗಳಿವೆ. 7 ಮೊದಲಿದ್ದವು. ಆಸ್ತಿ ಹಕ್ಕು ಅನ್ನೋಂಥದ್ದಿತ್ತು, ಆದರೆ ಅದು 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಅದನ್ನು ತೆಗೆಯಲಾಯಿತು. ಈಗ 6 ಮೂಲಭೂತ ಹಕ್ಕುಗಳಿವೆ. ಈ 6 ಮೂಲಭೂತ ಹಕ್ಕುಗಳು ಸಂವಿಧಾನದ 12ರಿಂದ 35ನೇ ವಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಮೂಲಭೂತ ಹಕ್ಕುಗಳ ಸಂಖ್ಯೆ 6. ಆ 6 ಮೂಲಭೂತ ಹಕ್ಕುಗಳನ್ನು 12ರಿಂದ 35ನೇ ವಿಧಿ ಅಡಿಯಲ್ಲಿ ನಮ್ಮ ಭಾರತ ಹೇಳ್ತದೆ, ಭಾರತದ ಯಾವುದೇ ಪ್ರಜೆ ಈ 6 ಮೂಲಭೂತ ಹಕ್ಕುಗಳನ್ನು ಮುಕ್ತವಾಗಿ ಅನುಭವಿಸಬಹುದು. ಈ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಪ್ರಜೆಗೆ ಇಲ್ಲಿ ಅನುಭವಿಸಲಿಕ್ಕೆ ತೊಂದರೆ ಆಗಬಾರ್ದು ಅಂತ ಸಂವಿಧಾನದಲ್ಲೇ ಹೇಳುವ ಮೂಲಕ ಇಡೀ ಜಗತ್ತಿಗೆ ಸಾರಿದೆ ನಾವು ಮಾನವ ಹಕ್ಕುಗಳ ಪರ ಅಂತ. ಒಪ್ತೀರಾ ಮಕ್ಕಳೇ? ಎಸ್, ಮಾನವ ಹಕ್ಕುಗಳ ಪರ ಭಾರತ ಇದೆ ಅನ್ನೋಂಥದ್ದು ಈ ಅಂಶದಿಂದ ನಮಗೆ ಗೊತ್ತಾಗ್ತದೆ ಮಕ್ಕಳೇ. ಹಾಗೆ ಸಾಮಾನ್ಯ ಸಭೆಯಲ್ಲಿಯೂ ಕೂಡ, ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿಯೂ ಕೂಡ ಭಾರತ ಪ್ರತಿಪಾದಿಸ್ತಾ ಬಂದಿದೆ ಏನು ಅಂದರೆ, ಈ ಮಾನವ ಹಕ್ಕುಗಳು ಬರೀ ಭಾರತದಲ್ಲ, ಜಗತ್ತಿನಲ್ಲೆಲ್ಲ ಇರಬೇಕು, ಜಗತ್ತಿನ ಎಲ್ಲ ಪ್ರಜೆಗಳಿಗೆ ಸಿಗಬೇಕು, ಇರಬೇಕು ಅಂತ ಅದು ಸಾರಿ ಹೇಳ್ತಾ ಇದೆ. ಈಗಲೂ ಸಹ ಆ ದಿಸೆಯಲ್ಲಿಯೇ ಅದು ಭಾರತ ಮುಂದುವರಿತಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸರಿನಾ? ಸರಿ, ಹಾಗೆ ಇನ್ನೂ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಭಾರತ ಈ ಮಾನವ ಹಕ್ಕುಗಳ ವಿಚಾರದಲ್ಲಿ. ಏನಂದರೆ, ಈ ಉದಾಹರಣೆ, ರಾಷ್ಟ್ರೀಯ ಮಹಿಳಾ ಆಯೋಗ, ಇನ್ನು ಹಲವಾರು ರೀತಿಯ ಆಯೋಗಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪಿಸಿದೆ. ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆ, ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ, ಹಾಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಇದೆ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಇದೆ, ಹಾಗೆ ಹಿಂದುಳಿದ ವರ್ಗಗಳ ಆಯೋಗ ಇದೆ. ಈ ಎಲ್ಲ ಆಯೋಗಗಳನ್ನು ಕೂಡ ಭಾರತ ಸ್ಥಾಪಿಸಿದೆ. ಮಕ್ಕಳೇ, ನಿಮಗೊಂದು ಪ್ರಶ್ನೆ ಮೂಡ್ಬೋದು, ಯಾಕೆ ಈ ಆಯೋಗಗಳನ್ನು ಸ್ಥಾಪನೆ ಮಾಡಲಿದೆ ಸರ್ಕಾರ? ಹೌದಲ್ಲ ಅನನ್ಯ? ಎಸ್, ಯಾಕೆ ಅಂತ ನಾವು ನೋಡೋಣ. ಉದಾಹರಣೆ, ರಾಷ್ಟ್ರೀಯ ಮಹಿಳಾ ಆಯೋಗ. ರಾಷ್ಟ್ರೀಯ ಮಹಿಳಾ ಆಯೋಗ ಏನು? ರಾಷ್ಟ್ರೀಯ ಮಹಿಳಾ ಆಯೋಗ ಅಂತಂದರೆ, ಉದಾಹರಣೆ ನೋಡಿ,
ಭಾರತದ ಯಾವುದೇ ಪ್ರದೇಶದಲ್ಲಿ ವಾಸವಿರತಕ್ಕಂಥ ಮಹಿಳೆಗೆ ಯಾವುದೇ ರೀತಿಯ ಹಕ್ಕು ದೊರೆಯದಿದ್ದರೆ, ನಾನು ಆಗಲೇ ಹೇಳಿದೆ 6 ಮೂಲಭೂತ ಹಕ್ಕುಗಳಿದೆ, ಇನ್ನು ಹಲವಾರು ರೀತಿಯ ಹಕ್ಕುಗಳಿವೆ. ಅದರಲ್ಲೂ ಮೂಲಭೂತ ಹಕ್ಕುಗಳು ದೊರೆಯದಿದ್ದಾಗ, ಅಥವಾ ಯಾರಾದರೂ ಪಟ್ಟಭದ್ರ ಹಿತಾಸಕ್ತಿ ಆಗ್ಬೋದು, ಅಥವಾ ಸ್ಥಳೀಯ ವ್ಯಕ್ತಿಗಳಾಗ್ಬೋದು, ಅಥವಾ ಸಂಸ್ಥೆಗಳಾಗ್ಬೋದು, ಹಕ್ಕುಗಳನ್ನು ನೀಡಲು ನಿರಾಕರಿಸಿದಾಗ ಆಗ ಆ ಮಹಿಳೆ ಈ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನು ಸಲ್ಲಿಸಬೇಕಾಗ್ತದೆ. ಸೊ ಈ ರೀತಿ ದೇಶದ ಯಾವುದೇ ಮಹಿಳೆ ಯಾವುದೇ ರೀತಿಯ ಹಕ್ಕಿನಿಂದ ವಂಚಿತರಾದಾಗ ಇಂತಹ ಆಯೋಗಗಳಿಗೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆಯರು ದೂರನ್ನು ಸಲ್ಲಿಸಿ ಆ ಹಕ್ಕನ್ನು ಪುನಃ ಪಡಿಬೋದು. ಮಹಿಳೆ ಪಡಿಬೋದು. ಸೊ ಅಂದರೆ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಇರುವಂಥದ್ದು ಮಹಿಳೆಯರಿಗೆ ಸಂಬಂಧಿಸಿದ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶಕ್ಕಾಗಿ. ಅರ್ಥ ಆಯ್ತಾ? ಹಾಗೆ ನಾನಾ ರೀತಿಯ ಆಯೋಗಗಳನ್ನ ನಾನು ಹೇಳಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ, ಹಾಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಇದೆ, ಪರಿಶಿಷ್ಟ ಪಂಗಡಗಳ ಆಯೋಗ ಇದೆ, ಹಿಂದುಳಿದ ವರ್ಗಗಳ ಆಯೋಗ ಇದೆ. ಅದು ಇದೇ ರೀತಿ ಅಲ್ಲಿ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಯಾವುದೇ ರೀತಿಯ ತೊಂದರೆ ಆದರೆ, ಅಥವಾ ಯಾವುದೇ ರೀತಿಯ ಹಕ್ಕು ಸಿಗದಿದ್ದಾಗ, ಅಥವಾ ಹಿಂದುಳಿದ ವರ್ಗಗಳ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯ ಹಕ್ಕು ಸಿಗದಿದ್ದಾಗ ಆತ ಇಂಥ ಆಯೋಗಗಳಿಗೆ ದೂರು ನೀಡಿ ಪುನಃ ಆ ಹಕ್ಕುಗಳನ್ನು ಆತ ಪಡೆಯಬಹುದು. ಸೊ ಆ ಉದ್ದೇಶಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಇಂತಹ ಆಯೋಗಗಳನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ. ಹಾಗೆ ಬರೀ ರಾಷ್ಟ್ರ ಅಲ್ಲ, ರಾಜ್ಯ ಮಟ್ಟದಲ್ಲೂ ಕೂಡ ಇವೆ. ರಾಜ್ಯ ಮಹಿಳಾ ಆಯೋಗ, ರಾಜ್ಯ ಪರಿಶಿಷ್ಟ ಜಾತಿ ಆಯೋಗ ಮುಂತಾದ ಆಯೋಗಗಳು ರಾಜ್ಯ ಮಟ್ಟದಲ್ಲೂ ಇವೆ. ಅಂದರೆ ರಾಜ್ಯ ಸರ್ಕಾರಗಳು ಹಾಗೆ ಒಂದು ಕೇಂದ್ರ ಸರ್ಕಾರವು ಕೂಡ ಇಂಥ ಆಯೋಗಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಎಲ್ಲ ಜನರಿಗೆ ಹಕ್ಕುಗಳು ಯಾವುದೇ ಸಂದರ್ಭದಲ್ಲಿ ಸಿಗಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಈ ಆಯೋಗಗಳನ್ನು ಸ್ಥಾಪಿಸಲಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ಲ? ಸೊ ಅಂದರೆ ಎಲ್ಲ ಆಯೋಗಗಳ ಸ್ಥಾಪನೆ ಮೂಲ ಉದ್ದೇಶ ಅರ್ಥ ಆಗಿರ್ಬೇಕಲ್ಲ ನಿಮಗೆ. ಎಲ್ಲರಿಗೂ ಹಕ್ಕುಗಳು ಸಿಗಬೇಕು ಅನ್ನೋಂಥದ್ದು ಆಕಾಶ. ಹೌದು ತಾನೆ? ಎಲ್ಲರಿಗೂ ಹಕ್ಕುಗಳು ಸಿಗಬೇಕು ಅಂತಂದರೆ ಮಾನವ ಹಕ್ಕುಗಳ ಸಂರಕ್ಷಣೆ ಅಂದರೆ ಭಾರತದ ಉದ್ದೇಶ ಏನು ಅಂದರೆ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಮಾನವ ಹಕ್ಕುಗಳು ಸಿಗಬೇಕು ಎಲ್ಲ ಕಾಲದಲ್ಲಿಯೂ. ಸೊ ಅಂದರೆ ಮಾನವ ಹಕ್ಕುಗಳನ್ನು ಭಾರತ ಸಂರಕ್ಷಿಸುತ್ತಿದೆ. ಒಪ್ತಿರಲ್ಲ? ಸಂರಕ್ಷಿಸುತ್ತಿದೆ. ಸೊ ಇಲ್ಲಿ ಜಾಗತಿಕವಾಗಿ ಮಾನವ ಹಕ್ಕುಗಳ ನಿರಾಕರಣೆ ಅನ್ನೋಂಥ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆಗೆ ಭಾರತ ವಿರೋಧಿಸ್ತದೆ. ಅಂದರೆ ಎಲ್ಲರಿಗೂ ಹಕ್ಕುಗಳು ನೀಡಬೇಕು, ಭಾರತ ಸಂರಕ್ಷಿಸ್ತಾ ಇದೆ ಹಕ್ಕುಗಳನ್ನು. ಹೌದು ತಾನೆ? ಸೊ ಹಾಗಾಗಿ ಭಾರತ ಈ ಎಲ್ಲ ಆಯೋಗಗಳ ಸ್ಥಾಪನೆ, ಹಾಗೆ ಇಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನೀಡಿದ್ದು, ಹಾಗೆ ನಿರಂತರವಾಗಿ ಮಾನವರಿಗೆ ಎಲ್ಲ ರೀತಿಯ ಹಕ್ಕುಗಳು ಎಲ್ಲ ಕಾಲದಲ್ಲೂ ಕೂಡ ಸಿಗಬೇಕು ಅಂತ ಎಲ್ಲ ಸಂದರ್ಭಗಳಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಭಾರತ ಹೇಳಿದೆ. ಸೊ ಅದನ್ನು ನಾವು ಎಲ್ಲ ಉದಾಹರಣೆಗಳ ಮೂಲಕ ಭಾರತದ ನಿಲುವು ಏನು, ಧೋರಣೆ ಏನು ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬೋದು ಮಕ್ಕಳೇ. ಅರ್ಥ ಆಯ್ತಲ್ಲ? ಸೊ ಅಂದರೆ ಜಾಗತಿಕ ಸಮಸ್ಯೆಗಳು ಈ ಪಾಠದಲ್ಲಿ 3 ಇವೆ. ಆದರೆ ಅದರಲ್ಲಿ ಮೊದಲನೇದು ಮಾನವ ಹಕ್ಕುಗಳ ನಿರಾಕರಣೆ ಅನ್ನೋಂಥದ್ದು, ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಘಟನೆಗಳನ್ನು ನಾವು ತಿಳ್ಕೊಂಡ್ವಿ. ತದನಂತರ ಆ ಸಮಸ್ಯೆಗೆ ಭಾರತದ ಧೋರಣೆ ಏನು ಅಥವಾ ಭಾರತದ ನಿಲುವೇನು ಎಂಬಂಥದ್ದನ್ನು ನಾವು ತಿಳ್ಕೊಂಡ್ವಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಸರಿ, ಈ ಪಾಠದಲ್ಲಿ ಇನ್ನೆರಡು ಸಮಸ್ಯೆಗಳಿವೆ. ಆ 2 ಸಮಸ್ಯೆಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.